ಪ್ರಾಥಮಿಕ ಸತ್ವದಿಂದ ಅಮಾನತುಗೊಂಡಂತಹ MLC ಅಬ್ದುಲ್ ಜಬ್ಬರ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವ್ರ ಹತ್ರ ಮಾತಾಡ್ತಾ ಹೋಗೋಣ. ಸರ್, ನಿಮ್ಮ ಮೇಲೆ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡಿದ್ದೀರಿ ಅಂತಕ್ಕಂಥ ಆರೋಪದ ಅಡಿಯಲ್ಲಿ ಪಕ್ಷದಿಂದ ಅಮಾನತು ಮಾಡಿರುವಂಥದ್ದು. ಅದೇ ನನಗೆ ನಿಮ್ಮ ಬಾಯಿಂದನೇ ಕೇಳಿ ಗೊತ್ತಾಗ್ತಾ ಇರೋದು. ನನಗೇನು ಅದರಿಂದ ಎಲ್ಲಿಂದ ಪಾರ್ಟಿ ಆಫೀಸಿಂದ ಆಗಲಿ ಎಲ್ಲಿಂದಾಗಲಿ ಆ ವಿಚಾರ ಬಂದಿಲ್ಲ. ಬಂದಾಗ ನಾನು ಅದ್ರ ಬಗ್ಗೆ ವಿಚಾರ ಕೊಡ್ತೀನಿ ನಾನು. ಸರ್, ನೀವೇ ಹೇಳಿದಂಗೆ ಕೆಲವರು BJP ಪರವಾಗಿ ಕೆಲಸ ಮಾಡಿದ್ರು, ಅಂಥವರ ವಿರುದ್ಧ ಕ್ರಮ ಆಗಿಲ್ಲ. ನಿಮ್ಮ ವಿರುದ್ಧ ಈ ರೀತಿಯಾದಂಥ ಕ್ರಮ ಯಾಕಾಯಿತು ಅಂತ? ನಾನು ವಿತೌಟ್ ಪ್ರೂಫ್ ಅಲ್ಲ, ಅವರು BJP ಫೇವರಾಗಿ ಕೆಲಸ ಮಾಡಿದವರು ಪ್ರೂಫ್ ಇದೆ. ನನ್ನ ಬಗ್ಗೆ ಏನು ಪ್ರೂಫ್ ಇದೆ ಅಂತ ಹೇಳಬೇಕಲ್ಲ. ಅವರು ಶಿವಮೊಗ್ಗದಾಗ ಯಡಿಯೂರಪ್ಪನ ಮಗನಿಗೆ ಗೆಲ್ಲಿಸ್ರಿ ಅಂತ ಹೇಳಿ ಸ್ಟೇಟ್ಮೆಂಟ್ ಇದೆ. ಅದು ಬಿಟ್ಟು ನನಗೆ ಏನು ಮಾಡಲಿಲ್ಲರ ಮೇಲೆ ನೀವು ಓಪನ್ ಆಗಿ ಹೇಳ್ತೀರಿ, ಏನು ನೀವು ಟಾರ್ಗೆಟ್ ಮಾಡ್ತೀರಿ ಅಂತ ಹೇಳಿದರೆ ನನಗೆ ಅರ್ಥ ಆಗಿಲ್ಲ ಇವತ್ತು ತನಕ. ಅದು ಲೆಟ್ರ್ ಬಂದ ಮೇಲೆ ಅದು ಏನು ಹೆಂಗೆ ಏನು ಟಾರ್ಗೆಟ್ ಅದು ಅಂತ ಗೊತ್ತಾಗ್ತೈತೆ. ಸರ್, ಪಕ್ಷಕ್ಕಾಗಿ 40 ವರ್ಷಗಳ ಕಾಲ ದುಡಿದಂತಹ ಒಬ್ಬ ಹಿರಿಯ ನಾಯಕರನ್ನು ಈ ರೀತಿಯಾಗಿ ಏಕಾಏಕಿಯಾಗಿ ಪಕ್ಷದಿಂದ ಅಮಾನತು ಮಾಡೋದು ಸರಿ ಅನಿಸುತ್ತಾ? ಅದಕ್ಕೆ ಜನ ನಿರ್ಧಾರ ಮಾಡ್ತಾರೆ. ನಾಳೆ ಹೆಚ್ಚು ಕಡಿಮೆ ಆದರೆ ನಾಳೆ ಜನ ಇದ್ದಾರಲ್ಲ, ಅದಕ್ಕೆ ನಿರ್ಧಾರ ಮಾಡ್ತಾರೆ. ಏನಪ್ಪ ಇದು ಹಿಂಗೆ ಏನು ತಪ್ಪಿಂದ ತೆಗೆದ್ರಂತ ಅವ್ರಿಗೆ ಬರಾಬರಿಯಾಗಿ ಸಮಜಾಯಿಸಿಕೊಳ್ಳಿಲ್ಲ ಅಂದರೆ ಜನ ನಿರ್ಧಾರ ಮಾಡ್ತಾರೆ. ಸರ್, ನೀವೇ ಹೇಳಿದ್ರಿ ಹೊಸ ನಾಯಕತ್ವಕ್ಕಾಗಿ ಹೊಸ ಕುದುರೆಗಳು ಮಂತ್ರಿಗಿರಿ ಸ್ಥಾನಕ್ಕೋಸ್ಕರ ಈ ರೀತಿಯಾದಂತಹ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅಂತೇಳಿ. ನಿಜವಾಗ್ಲೂ ಕೂಡ ಮಂತ್ರಿ ಸ್ಥಾನ ಪಡೆದುಕೊಳ್ಳಲಿಕ್ಕೆ ನಿಮ್ಮ ವಿರುದ್ಧ ಈ ರೀತಿಯಾದಂಥ ಷಡ್ಯಂತ್ರ ನಡೀತಿದೆಯಾ ಅಂತ? ವಿರುದ್ಧ ಅಲ್ಲ, ನನ್ನ ಮುಖಾಂತರ ಇನ್ನೊಬ್ಬರಿಗೆ ಟಾರ್ಗೆಟ್ ಮಾಡಿ ಬೆಳೆಸ್ತಾ ಇರೋದು. ಅದು ನನ್ನ ಮುಖಾಂತರ ಏನು, ನಾನೇನು ಮಂತ್ರಿಗಿರಿ ರೇಸ್ನಾಗಿದ್ದಿಲ್ಲ, ನಾನೇನು ಅವ್ರಿಗೆ ಅಡ್ಡ ಬರೋನಿದ್ದಿಲ್ಲ. ಆದರೆ ಅವ್ರಿಗೆ ಅಡ್ಡ ಬರೋರು ಯಾರಿದ್ರಲ್ಲ ಅವರಿಗೋಸ್ಕರ ಅವ್ರಿಗೆ ಟಾರ್ಗೆಟ್ ಇಟ್ಟು ನನ್ನ ಮೇಲೆ ಗುರಿ ಇಟ್ಟಿರೋದಷ್ಟೇ. ಸರ್, ದಾವಣಗೆರೆ ಉಪಚುನಾವಣೆ ವೇಳೆಯಲ್ಲಿ ನೀವು ಮಾತಾಡಿದಂತಹ ಒಂದಿಷ್ಟು ಆಡಿಯೋಗಳು ಸಾಕಷ್ಟು ವೈರಲ್ ಆಗಿದೆ. ಅದನ್ನೇ ಆಧರಿಸಿ ನಿಮ್ಮನ್ನು ಪಕ್ಷದಿಂದ ಅಮಾನತು ಮಾಡಲಾಗಿದೆ ಅಂತೇಳಿ ಮಾತು, ಇದು ನಿಜಾನಾ ಅಂತ? ಅದು ಆಡಿಯೋ ಯಾವುದಂತ ತೋರಿಸ್ಬೇಕಲ್ಲ, ಬರೀ ಸುಮ್ಮನೆ ಕೇಳಿದ್ರಂಗೆ ಆಗುತ್ತೆ. ಅದು ಆಡಿಯೋ ಏನು, ಹೆಂಗೆ ನಾವು ಪಕ್ಷದ ವಿರೋಧಿ ಮಾತಾಡಿದ್ದೀವಿ ಅನ್ನೋದು ಗೊತ್ತಾದರೆ ಆಮೇಲೆ ಮಾತಾಡ್ತೀವಿ. ಸರ್, ಪದೇ ಪದೇ CM ಅವರು ಸಿದ್ದರಾಮಯ್ಯ CM ಆಗಿ ಮುಂದುವರಿಬೇಕು ಅಂತಕ್ಕಂಥ ಹೇಳಿಕೆ ಕೊಟ್ಟವ್ರ ಮೇಲೆ ಈ ರೀತಿಯಾದಂತಹ ಟಾರ್ಗೆಟ್ ಮಾಡಲಾಗ್ತಾ ಇದೆ. ನೀವು ಕೂಡ ಸಿದ್ದರಾಮಯ್ಯ ಅವರ ಒಂದು ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡವರು, ನಿಮ್ಮನ್ನು ಕೂಡ ಈ ರೀತಿ ಟಾರ್ಗೆಟ್ ಮಾಡಿದ್ರ ಅಂತ? ಅಲ್ಲ, ಸಿದ್ದರಾಮಯ್ಯರ ಆಪ್ತದ ಒಳಗೆ ಭಾಳ ಜನ ಇದ್ದಾರೆ. ಅದರಲ್ಲಿ ಅಲ್ಪಸಂಖ್ಯಾತರಿಗೆ ಟಾರ್ಗೆಟ್ ಯಾಕೆ ಮಾಡ್ತಾರೆ ಅಂತ ಅರ್ಥ ಆಗ್ತಾ ಇಲ್ಲ. ಇದಿಷ್ಟು MLC ಆದಂತಹ ಅಬ್ದುಲ್ ಜಬ್ಬರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರೇಣುಕಾ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.